ಹಳ್ಳಿಯ ಹೆಸರು ಹಸಿರು ಹಳ್ಳಿ. ಆ ಹಳ್ಳಿ ತುಂಬಾ ಸುಂದರ. ಹಸಿರು ಮರಗಳು, ಹಕ್ಕಿಗಳ ಕಿಲಕಿಲ ಧ್ವನಿ, ಬೆಳಗಿನ ಮಂಜು ಮತ್ತು ಸಂಜೆ ಹೊತ್ತು ಚಂದ್ರನ ಸೌಂದರ್ಯ. ಆದರೆ ಆ ಹಳ್ಳಿಯ ಮಧ್ಯದಲ್ಲಿ ಒಂದು ಹಳೆಯ ಬಾವಿಯಿತ್ತು. ಎಲ್ಲರೂ ಅದನ್ನು ಮಂತ್ರಿಕಾ ಬಾವಿ ಅಂತ ಕರೆಯುತ್ತಿದ್ದರು. ಹಳ್ಳಿಯ ಜನರು ಹೇಳ್ತಿದ್ದರು, ಈ ಬಾವಿಗೆ ಹತ್ತಿರ ಹೋಗ್ಬೇಡ, ಇದು ಮಂತ್ರವಿದೆ. ಆದ್ರೆ ಯಾರಿಗೂ ನಿಜವಾಗಿ ಏನಾಯ್ತು ಅನ್ನೋದು ಗೊತ್ತಿರ್ಲಿಲ್ಲ. ಆ ಹಳ್ಳಿಯಲ್ಲಿ ಅನನ್ಯಾ ಅಂತ ಒಂದು ಚಿಕ್ಕ ಹುಡುಗಿಯಿತ್ತು. ಅವಳು ಕುತೂಹಲ ತುಂಬಿದವಳು. ಪ್ರತಿಯೊಂದು ವಿಷಯವನ್ನೂ ತಿಳ್ಕೊಳ್ಳಬೇಕು ಅನ್ನೋ ಆಸೆ. ಒಂದು ದಿನ ಅವಳು ತನ್ನ ಅಜ್ಜಿ ಬಳಿ ಕೇಳಿದಳು, ಅಜ್ಜಿ, ಮಂತ್ರಿಕಾ ಬಾವಿ ಅಂದ್ರೇನು? ಅಜ್ಜಿ ಸ್ವಲ್ಪ ನಗುತ್ತಾ ನಿಧಾನವಾಗಿ ಹೇಳಿದಳು, ಅದು ತುಂಬಾ ಹಳೆಯ ಬಾವಿ. ಯಾರಾದ್ರೂ ಸತ್ಯ ಮನಸ್ಸಿಂದ ಒಂದು ಇಚ್ಛೆ ಕೇಳಿದ್ರೆ ಅದು ನೆರವೇರುತ್ತದೆ ಅಂತ ಹೇಳ್ತಾರೆ. ಆದ್ರೆ ಲೋಭದಿಂದ ಕೇಳಿದ್ರೆ ಅದರ ಫಲ ಬೇರೆ ಆಗುತ್ತೆ. ಅನನ್ಯಾಳ ಕಣ್ಣುಗಳಲ್ಲಿ ಕಳೆ ಬೆಳಗಿತು. ನಿಜವಾ ಅಜ್ಜಿ? ಹೌದು, ಆದರೆ ನೀನು ಹತ್ತಿರ ಹೋಗ್ಬೇಡ ಅಂದಳು ಅಜ್ಜಿ. ಆದ್ರೆ ಅನನ್ಯಾಳ ಮನಸ್ಸಿನಲ್ಲಿ ಕುತೂಹಲ ಹೆಚ್ಚುತ್ತಾ ಹೋಗಿತು. ಒಂದು ಸಂಜೆ ಸೂರ್ಯ ಅಸ್ತಮಿಸುತ್ತಾ ಆಕಾಶ ಕೆಂಪು ಕಿತ್ತಳೆ ಬಣ್ಣದಲ್ಲಿ ಮಿಂಚುತ್ತಿದ್ದಾಗ ಅನನ್ಯ ಮೌನವಾಗಿ ಮನೆ ಬಿಟ್ಟು ಹೊರಟಳು. ಅವಳ ಪಾದಗಳು ನಿಧಾನವಾಗಿ ಮಂತ್ರಿಕಾ ಬಾವಿಯ ಕಡೆ ಸಾಗಿದವು. ಬಾವಿಯ ಸುತ್ತ ಮಂಜು ಆವರಿಸಿತ್ತು. ಗಾಳಿ ತಣ್ಣಗಾಗಿತ್ತು. ಹಕ್ಕಿಗಳ ಧ್ವನಿ ನಿಧಾನವಾಗಿ ಕಡಿಮೆಯಾಗಿತ್ತು. ಅನನ್ಯ ಬಾವಿಯ ಅಂಚಿಗೆ ಬಂದು ಒಳಗೆ ನೋಡಿದಳು. ಒಳಗೆ ಕತ್ತಲು, ಆದರೆ ಅಲ್ಲಿ ನೀರಿನ ಮೇಲೆ ಚಂದ್ರನ ಬೆಳಕು ಮಿನುಗುತ್ತಿತ್ತು. ಹಠಾತ್ ಯಾರು ಅಲ್ಲಿ ಅಂತ ಒಂದು ಮೃದುವಾದ ಧ್ವನಿ ಕೇಳಿಸಿತು. ಅನನ್ಯ ಬೆಚ್ಚಿಬಿದ್ದಳು. ನಾನು ಅನನ್ಯ ಅಂದಳು. ನೀರಿನ ಮೇಲ್ಮೈಯಿಂದ ಒಂದು ಪ್ರಕಾಶಮಾನ ಆಕೃತಿ ಮೇಲಕ್ಕೆ ಬಂತು. ಅದು ಒಂದು ಆತ್ಮ, ಆದರೆ ಭಯಂಕರ ಅಲ್ಲ, ತುಂಬಾ ಶಾಂತ. ನೀನು ಇಲ್ಲಿ ಯಾಕೆ ಬಂದೆ? ಆತ್ಮ ಕೇಳಿತು. ನನಗೆ ಗೊತ್ತಾಗಬೇಕು, ಈ ಬಾವಿ ನಿಜವಾಗಿಯೂ ಮಂತ್ರಿಕಾ ಅಂತ ಅಂದಳು ಅನನ್ಯ. ಆ ಆತ್ಮ ಸಣ್ಣ ನಗು ಮಾಡಿತು. ಹೌದು, ಇದು ಮಂತ್ರಿಕಾ, ಆದರೆ ಇಲ್ಲಿ ಇಚ್ಛೆ ಕೇಳೋರು ತಮ್ಮ ಹೃದಯದ ಸತ್ಯವನ್ನೇ ತೋರಿಸುತ್ತಾರೆ. ಮೊದಲ ಪರೀಕ್ಷೆ, ಆತ್ಮ ಹೇಳಿತು. ನೀನು ಒಂದು ಇಚ್ಛೆ ಕೇಳಬಹುದು, ಆದರೆ ಮೊದಲು ಒಂದು ಪ್ರಶ್ನೆಗೆ ಉತ್ತರಿಸು. ನಿನಗೆ ಅತ್ಯಂತ ಮುಖ್ಯವಾದುದು ಏನು? ಅನನ್ಯ ಸ್ವಲ್ಪ ಯೋಚಿಸಿದಳು. ನನ್ನ ಅಜ್ಜಿ, ನನ್ನ ಹಳ್ಳಿ ಮತ್ತು ಎಲ್ಲರೂ ಸಂತೋಷವಾಗಿರೋದು. ಆತ್ಮ ತಲೆಯಾಡಿಸಿತು. ನೀನು ಲೋಭದಿಂದ ಇಲ್ಲ, ಪ್ರೀತಿಯಿಂದ ಯೋಚಿಸ್ತಾ ಇದ್ದೀಯ. ಇಚ್ಛೆ. ಅನನ್ಯ ಕಣ್ಣು ಮುಚ್ಚಿಕೊಂಡು ಹೇಳಿದಳು. ಬಾವಿಯ ನೀರು ಹೊಳೆಯಿತು. ಗಾಳಿ ಸಿಹಿಯಾದ ಸುಗಂಧದಿಂದ ತುಂಬಿತು. ಆತ್ಮ ಹೇಳಿತು, ನಿನ್ನ ಇಚ್ಛೆ ನೆರವೇರುತ್ತದೆ. ಆದರೆ ಕಥೆಯಲ್ಲಿ ಮುಗಿಯೋದಿಲ್ಲ. ಆ ಹಳ್ಳಿಯಲ್ಲಿ ರಾಘವ ಅಂತ ಒಬ್ಬ ವ್ಯಕ್ತಿ ಇತ್ತ. ಅವನು ಸ್ವಾರ್ಥಿ. ಅನನ್ಯ ಬಾವಿಗೆ ಹೋಗಿದ್ರು ಅನ್ನೋದನ್ನ ಅವನು ನೋಡಿದ್ದ. ಇದು ನಿಜವಾಗಿಯೂ ಮಂತ್ರಿಕಾ ಬಾವಿ ಅಂತಿದ್ದರೆ ನಾನು ತುಂಬಾ ಶ್ರೀಮಂತನಾಗ್ಬೇಕು ಅಂತ ಅವನು ನಿರ್ಧರಿಸಿದ. ಅವನು ರಾತ್ರಿ ಬಾವಿಯ ಬಳಿ ಹೋದ. ನನಗೆ ಅನಂತ ಹಣ ಬೇಕು ಅಂತ ಕೂಗಿದ. ಬಾವಿಯ ನೀರು ಗಟ್ಟಿಯಾಗಿ ಕುದಿಯಿತು. ಆ ಆತ್ಮ ಮತ್ತೆ ಕಾಣಿಸಿಕೊಂಡಿತು. ನೀನು ಯಾಕೆ ಈ ಇಚ್ಛೆ ಕೇಳ್ತಾ ಇದ್ದೀಯ? ಆತ್ಮ ಕೇಳಿತು. ನಾನು ಹಳ್ಳಿಯಲ್ಲೇ ಅತಿ ದೊಡ್ಡವನಾಗ್ಬೇಕು, ರಾಘವ ಹೇಳಿದ. ಆತ್ಮ ಕಣ್ಣುಗಳಲ್ಲಿ ಗಂಭೀರತೆ ಕಾಣಿಸಿತು. ನೀನು ಇಚ್ಛೆ ಕೇಳಿದೆಯಾ, ಅದಕ್ಕೆ ಫಲವೂ ಬರುತ್ತದೆ. ಪರಿಣಾಮ, ಮುಂದಿನ ದಿನ ರಾಘವನ ಮನೆ ತುಂಬಾ ಚಿನ್ನ ಮತ್ತು ಹಣದಿಂದ ತುಂಬಿತು. ಆದರೆ ಯಾರೂ ಅವನ ಬಳಿಗೆ ಬರಲಿಲ್ಲ. ಅವನು ಏಕಾಂಗಿಯಾದ. ಹಣ ಹೆಚ್ಚಾಗ್ತಾ ಹೋಯಿತು, ಆದರೆ ಸಂತೋಷ ಕಡಿಮೆಯಾಗ್ತಾ ಹೋಯಿತು. ಹಳ್ಳಿಯ ಜನರು ಅನನ್ಯಾಳ ಇಚ್ಛೆಯಿಂದ ಆರೋಗ್ಯವಾಗಿದ್ದರು. ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ರಾಘವ ಮಾತ್ರ ತನ್ನ ಹಣದ ನಡುವೆ ಒಂಟಿಯಾಗಿದ್ದ. ಒಂದು ದಿನ ಅವನು ಬಾವಿಯ ಬಳಿ ಬಂದು ಅಳುತ್ತಾ ಹೇಳಿದ, ನಮಗೆ ಹಣ ಬೇಡ, ನನಗೆ ಸಂತೋಷ ಬೇಕು. ಆತ್ಮ ಮತ್ತೆ ಕಾಣಿಸಿಕೊಂಡಿತು. ಸಂತೋಷವನ್ನು ಹಣದಿಂದ ಕೊಂಡುಕೊಳ್ಳಲಾಗುವುದಿಲ್ಲ, ಅದು ಹೃದಯದಿಂದ ಬರುತ್ತದೆ ಅಂದಿತು. ಕೊನೆ ರಾಘವ ತನ್ನ ತಪ್ಪನ್ನು ಅರಿತುಕೊಂಡ. ಅವನು ಹಳ್ಳಿಯ ಜನರಿಗೆ ಸಹಾಯ ಮಾಡಲಾರಂಭಿಸಿದ. ನಿಧಾನವಾಗಿ ಜನರು ಅವನನ್ನು ಮತ್ತೆ ಒಪ್ಪಿಕೊಂಡರು. ಅನನ್ಯ ಮತ್ತೆ ಬಾವಿಯ ಬಳಿ ಬಂದು ಆತ್ಮಕ್ಕೆ ಧನ್ಯವಾದ ಹೇಳಿದಳು. ಆತ್ಮ ನಗುತ್ತ ಹೇಳಿತು, ಈ ಬಾವಿಯ ಮಂತ್ರವು ನೀರಿನಲ್ಲಿ ಇಲ್ಲ, ಅದು ಮನಸ್ಸಿನಲ್ಲಿ ಇದೆ. ಬಾವಿಯ ಮೇಲೆ ಚಂದ್ರನ ಬೆಳಕು ಮತ್ತೆ ಮಿನುಗಿತು. ಗಾಳಿ ಸಿಹಿಯಾಗಿ ಬೀಸಿತು. ಹಸಿರು ಹಳ್ಳಿ ಇನ್ನಷ್ಟು ಸಂತೋಷದಿಂದ ತುಂಬಿತು. ಸಾರಾಂಶ, ಮೊರಲ್: ಪ್ರೀತಿ ಮತ್ತು ಸತ್ಯ ಮನಸ್ಸಿನಿಂದ ಕೇಳಿದ ಇಚ್ಛೆಗಳು ಸದಾ ಒಳ್ಳೆಯ ಫಲ ಕೊಡುತ್ತವೆ. ಲೋಭದಿಂದ ಕೇಳಿದದ್ದು ಸಂತೋಷ ಕೊಡೋದಿಲ್ಲ.